ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ ಚಾಪ್ಟರ್ 44ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯ 44ನೇ ಅಧ್ಯಾಯದಲ್ಲಿ 28 ವಚನಗಳಿದೆ. 28 ವಚನಗಳಿಂದ ನಾವು ದೇವರ 28 ಕೃತ್ಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ ರೀ. 28 ಆ್ಯಕ್ಟ್ಸ್ ಆಫ್ ಗಾಡ್. ದೇವರು ತನ್ನ ಬಗ್ಗೆ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಮತ್ತು ಏನನ್ನು ಮಾಡ್ತಾ ಇದ್ದಾರೆ ಎಂಬಂಥ ವಿಷಯವನ್ನು ನಾವು 28 ಒಟ್ಟು ವಿಷಯಗಳನ್ನು ಈ 28 ವಚನಗಳಲ್ಲಿ ಯೆಶಾಯ 44ರಲ್ಲಿ ನೋಡೋಣ. ಬನ್ನಿರಿ. ಮೊದಲನೇ ವಚನ, ನನ್ನ ಸೇವಕನಾದ ಯಾಕೋಬೇ, ನಾನು ಆದುಕೊಂಡ ಇಸ್ರಾಯೇಲೇ. ಮೊದಲನೇದಾಗಿ ನಾವು ನೋಡುವಾಗ, ದೇವರ ವಿಷಯದಲ್ಲಿ ನೋಡುವಾಗ, ಆತನು ಆದುಕೊಂಡ ದೇವರು, ಆದುಕೊಳ್ಳುವ ದೇವರು, ಗಾಡ್ ಹೂ ಚೂಸಸ್. ಯೋಹಾನ 15:16 ನೆನಪಿಗೆ ಬರ್ತಿದೆ. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆಂಬುದಾಗಿ ದೇವರು ಹೇಳ್ತಾರೆ. ನನ್ನ ಸೇವಕನಾದ ಅಂತ ಹೇಳುವಾಗ ಇದು ಒಂದು ರೀತಿಯಿಂದ ಇದು ಯೇಸು ಕ್ರಿಸ್ತನಿಗೆ, ಮೆಸ್ಸಿಯನಿಗೂ ಕೂಡ ಅನ್ವಯ ಆಗ್ತದೆ. ಆದರೂ ಯಾಕೋಬನಿಗೂ ಅನ್ವಯ ಆಗುವಂಥದ್ದಾಗಿದೆ. ಯಾಕೋಬನನ್ನು ದೇವರು ಆಯ್ಕೆ ಮಾಡಿದನು. ಯಾಕೋಬ ಅಂತೇಳಿದರೆ ಒಂದು ಅರ್ಥ ವಂಚಕನು, ಹೌದು, ಆತನು ಬಿಗಿ ಹಿಡಿಯುವಂಥ, ಪಟ್ಟು ಹಿಡಿಯುವಂಥ ವ್ಯಕ್ತಿ, ಅದು ಕೂಡ ಇನ್ನೊಂದು ಅರ್ಥ. ಆದ ಕಾರಣ ದೇವರ ಆಯ್ಕೆಗಾಗಿ ದೇವ್ರಿಗೆ ಸ್ತೋತ್ರ. 2ನೇ ವಚನದಲ್ಲಿ ನಿನ್ನನ್ನು ನಿರ್ಮಾಣ ಮಾಡಿ ಅಂತ ಹೇಳುವಾಗ, ದೇವರು ನಮ್ಮ ನಿರ್ಮಾಪಕನು. ಗಾಡ್ ಈಸ್ ಎ ಕ್ರಿಯೇಟರ್ ಗಾಡ್. ದೇವರು ಸೃಷ್ಟಿಕರ್ತನಾದ ದೇವರು ಎಂಬುದಾಗಿ. ಹೌದು, ಆತನು ಗರ್ಭದಿಂದಲೂ ರೂಪಿಸ್ತಾ ಬಂದಂಥ ದೇವರು. ಆ ರೀತಿ ಮಾಡಿದ ದೇವರು ನಮಗೆ ಸಹಾಯ ಮಾಡದೆ ಇರುವನೇ. ಇನ್ನೊಂದು ಸರಿ ಹೇಳ್ತೀನಿ, ನಮ್ಮನ್ನು ಆಯ್ಕೆ ಮಾಡಿ, ನಮ್ಮನ್ನು ಸೃಷ್ಟಿಸಿ, ತಾಯಿ ಗರ್ಭದಲ್ಲಿರುವಾಗಲೇ ನಮ್ಮನ್ನು ರೂಪಿಸಿ, ಯಾವ ರೂಪದಲ್ಲಿ ನಾವು ಆಗಬೇಕೆಂಬುದನ್ನು ಆತನು ಮಾಡಿ ಇರುವ ಪಕ್ಷದಲ್ಲಿ ನಮಗೆ ಸಹಾಯ ಮಾಡದೆ ಇರುವನೇ ಅಂತ ಹೇಳ್ಬಿಟ್ಟು, ಗಾಡ್ ಹೂ ಚೋಸಸ್, ಗಾಡ್ ಹೂ ಕ್ರಿಯೇಟ್ಸ್, ಗಾಡ್ ಹೂ ಶೇಪ್ಸ್, ವಿಲ್ ಈ ನಾಟ್ ಹೆಲ್ಪ್ ಮೀ, ಹೆಲ್ಪ್ ಯು. ಅದೇ ಪಾಠ. ಆನಂತರ ಇನ್ನೊಂದು ಸಾರಿ ದೇವರು ತಾನು ಆದುಕೊಂಡಂಥ ವಿಷಯವನ್ನು ದೇವರು ಹೇಳ್ತಾರೆ. ಮತ್ತು ಹಾಗೆ ಮುಂದುವರಿಯುವುದಾದರೆ ದೇವರು ಇನ್ನೊಂದು ಸಂಗತಿಯನ್ನು ಹೇಳ್ತಾರೆ. ಬತ್ತಿದ ಭೂಮಿಯಲ್ಲಿ ಮಳೆಗರೆದು, ಗಾಡ್ ಹೂ ರೇನ್ಸ್, ಮಳೆ ಕೊಡುವ ದೇವರು. ಆತನ ಬಗ್ಗೆ 4ನೇದಾಗಿ ನಾವು ನೋಡುವಂಥದ್ದು, ಆತನು ಮಳೆ ಕೊಡ್ತಾನೆ. ದೇವರ 28 ಕೃತ್ಯಗಳಲ್ಲಿ 4ನೇದು ಆತನು ಮಳೆ ಕೊಡುವ ಆತನು. ಅಷ್ಟೇ ಅಲ್ಲ, ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ಹೌದು, ಮಳೆ ಅಂತ ಹೇಳಿದಾಗ ಅದು ಆತ್ಮಿಕ ಮಳೆ ಕೂಡ, ಆತ್ಮನ ಮಳೆ ಕೂಡ ಅನ್ವಯ ಆಗ್ತದೆ. ಆದ ಕಾರಣ ಅದು ದೇವರ ಮತ್ತೊಂದು ಕೃತ್ಯವಾಗಿದೆ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಹೇಳುವಂಥ 3ನೇ ವಚನದಲ್ಲಿ, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ಆಶೀರ್ವಾದವನ್ನು ಕೊಡುವೆನು ಅನ್ನೋದಕ್ಕೂ ಸುರಿಸುವೇನು ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಅದು ಯಾವ ರೀತಿಯಾಗಿ ಅಂತ ಹೇಳಿ ನೋಡುವಾಗ, ಮಳೆ ಸುರಿಯುವಂಥ ರೀತಿಯಲ್ಲಿ ನನ್ನ ಆಶೀರ್ವಾದವನ್ನು ಸುರಿಸುವೆನು ಎಂಬ ಅರ್ಥ ಕೊಡ್ತದೆ. ಯಾಕಂದರೆ ಮಳೆ ಬಗ್ಗೆ ಮಾತಾಡಿಬಿಟ್ಟು, ಆತ್ಮನ ಬಗ್ಗೆ ಮಾತಾಡಿಬಿಟ್ಟು, ಆಶೀರ್ವಾದದ ಬಗ್ಗೆ ದೇವರು ಮಾತನಾಡುವಾಗ, ಗಲಾತ್ಯ
13-14 ಪ್ರಕಾರವಾಗಿ ದೇವರು ತನ್ನ ಆತ್ಮನನ್ನು ನಮಗೆ ಆಶೀರ್ವಾದವಾಗಿ ಕೊಟ್ಟಿರುವಂಥದ್ದು ಅಬ್ರಹಾಮನ ಒಂದು ಆಶೀರ್ವಾದವಾಗಿದೆ. ಅದಕ್ಕಾಗಿ ಆತನು ಕ್ರಯ ಕೊಡಬೇಕಾಯಿತು, ಶಾಪಗ್ರಸ್ತನಾಗಬೇಕಾಯಿತು. 6ನೇದಾಗಿ ದೇವರು ವೃದ್ಧಿ ಮಾಡುವ ದೇವರಾಗಿದ್ದಾನೆ. ಗಾಡ್ ಈಸ್ ದ ಗಾಡ್ ಹೂ ಪ್ರಾಸ್ಪರ್ಸ್ ಅಥವಾ ಇನ್ಕ್ರೀಸಸ್ ಎಂಬುದಾಗಿ. ಮತ್ತು 5ನೇ ವಚನದಲ್ಲಿ ನೋಡುವಾಗ 44ನೇ ಅಧ್ಯಾಯ ಯೆಶಾಯನ ಗ್ರಂಥ, ದೇವರ ಮತ್ತೊಂದು ಕಾರ್ಯ ಏನಂದರೆ ಗಿವ್ಸ್ ಐಡೆಂಟಿಟಿ, ನಮಗೆ ಒಂದು ಗುರುತನ್ನು ಅಥವಾ ಗುರುತಿಸುವಿಕೆಯನ್ನು ಕೊಡ್ತಾನ್ರಿ. ಏನಂದರೆ ಯೆಹೋವನ ಭಕ್ತನು, ನೋಡ್ರಿ ಐಡೆಂಟಿಟಿ. ಆನಂತರ ಯಾಕೋಬ್ಯನು ಅಥವಾ ಯೆಹೋವನ ದಾಸನು, ಇದೆಲ್ಲ ನಮ್ಮ ಐಡೆಂಟಿಟಿ, ನಮ್ಮ ಒಂದು ಗುರುತಿಸುವಿಕೆ ದೇವರಲ್ಲಿ. ಇದನ್ನು ದೇವರು ನಮಗೆ ಕೊಡುವುದಾಗಿ ನಾವು 44ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನೋಡ್ತಿದ್ದೇವೆ. ಮತ್ತು 8ನೇದಾಗಿ ದೇವರು 6ನೇ ವಚನದಲ್ಲಿ ನೋಡುವಾಗ ದೇವರ ಮತ್ತೊಂದು ಕೃತ್ಯ ಅರಸನಾಗಿ, ಆಸ್ ಎ ಕಿಂಗ್. ಯಾಕಂತ ಹೇಳಿದ್ರೆ ಇಸ್ರಾಯೇಲ್ಯರ ಅರಸನು. ಹೌದು, ಒಂದು ರೀತಿಯಿಂದ ಆತನು ಲೋಕ ಎಲ್ಲದಕ್ಕೂ ಅರಸನು, ಪ್ರತ್ಯೇಕವಾಗಿ ಇಸ್ರಾಯೇಲ್ರಿಗೆ. ಯಾವ ರೀತಿಯಾಗಿ ದೇವರು ಲೋಕವನ್ನೆಲ್ಲ ಪ್ರೀತಿ ಮಾಡಿದನು, ಯೋಹಾನ 3:16. ಆದರೆ ಅದೇ ಸಂದರ್ಭದಲ್ಲಿ ದೇವರು ಸಭೆಯನ್ನು ಪ್ರೀತಿ ಮಾಡೋದ್ರ ಬಗ್ಗೆ ಕೂಡ ಎಫೆಸ 5ರಲ್ಲಿ ನಾವು ನೋಡ್ತೇವೆ. ಸರಿ, ಮುಂದೆ ಆತನ ಅರಸನು ಮಾತ್ರವಲ್ಲ, 6ನೇ ವಚನ ವಿಮೋಚಕನಾಗಿರುವ ಸೇನಾಧೀಶ್ವರನಾದ ಯೆಹೋವನು. ಆತನು ವಿಮೋಚಕನಾಗಿದ್ದಾನೆ. ಒನ್ ಹೂ ರಿಡೀಮ್ಸ್. ಭಾಳ ಪ್ರಾಮುಖ್ಯವಾದ ಅನುಭವ. ಈ ಅನುಭವ ನಾವು, ವಿಮೋಚನೆ ಅನುಭವ ನಾವು ಹೊಂದದಿದ್ದರೆ ವಿಮೋಚಕನ ಕಡೆಗೆ ಹೋಗಲಾರೆವು, ಸೇರಲಾರೆವು. ಆದ ಕಾರಣ ಭೂಮಿಯಲ್ಲಿರುವಾಗಲೇ ಇದನ್ನು ನಾವು ಖಚಿತಪಡಿಸಿಕೊಳ್ಳಬೇಕು. ಮತ್ತು 10ನೇದಾಗಿ ದೇವರ ಬಗ್ಗೆ ನಾವು ನೋಡುವಾಗ ಸೇನಾಧೀಶ್ವರನು ಅಂತ 6ನೇ ವಚನದಲ್ಲಿ. ಯಾಕಂತೇಳಿದರೆ ಆತನಿಗೆ ಸೈನ್ಯ ಇದೆ. ಗಾಡ್ ಹ್ಯಾಸ್ ಅನ್ ಆರ್ಮಿ, ಸೈನ್ಯ ಇದೆ ಅಂತೆ. ಅದೇ ದೇವರ ಒಂದು ಕೃತ್ಯ. 28 ಕೃತ್ಯಗಳಲ್ಲಿ ಅದು ಕೂಡ ಒಂದಾಗಿರ್ತದೆ. ಆತನು ಸೈನ್ಯಾಧಿಕಾರಿ, ಸೇನಾಧೀಶ್ವರನು ಆತನು. ವಾವ್. 11ನೇದಾಗಿ ದೇವರ ಒಂದು ಕೃತ್ಯ ಏನಂದರೆ ನಾನೇ ಆದಿ ಅಂತ್ಯವೋ ನಾನೇ ಎಂಬ ಮಾತಿನಲ್ಲಿ ಆಲೆಫ್ ಮತ್ತು ಠಾವ್ ಎಂಬ ಹೀಬ್ರೂ ಅಕ್ಷರ ಮಾಲೆಯಲ್ಲಿ ನೋಡುವಾಗ ಆದಿ ಆಲೆಫ್ ಮತ್ತು ಅಂತ್ಯ ಠಾವ್, ಈ ಎರಡೂ ಕೂಡ ನಾನೇ ಆಗಿದ್ದಾನೆಂದರೆ ಎಲ್ಲವೂ ನಾನೇ ಅಂತ ಅರ್ಥ ರೀ. ಅದು ಐ ಆಮ್ ಎವ್ರಿಥಿಂಗ್. ಮತ್ತು ಆದಿಯಿಂದ ಅಂತ್ಯದವರೆಗೆ ನಾವು ನೋಡುವಾಗ ಎಲ್ಲವೂ ಆತನೇ ಆಗಿರುವ ಆತನಾಗಿದ್ದಾನೆ. ಸರಿ, 12ನೇದಾಗಿ ನೋಡುವಾಗ ದೇವರು 8ನೇ ವಚನದಲ್ಲಿ ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡೇನಷ್ಟೇ ಅಂತ ಹೇಳುವಾಗ ಹಿ ಈಸ್ ಅ ಒನ್ ಹೂ ರಿವೀಲ್ಸ್. 12ನೇದು ಪ್ರಕಟಿಸುವಾತನು ಎಂಬುದಾಗಿ. ಹೌದು, ದೇವರು ಆ ರೀತಿಯಾಗಿ ಪ್ರಕಟಿಸಲಿಕ್ಕೆ ನಮ್ಮನ್ನು ಸಾಕ್ಷಿಯಾಗಿ ಕರೆದಿರುವಂಥದ್ದು ಆಶ್ಚರ್ಯ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅದು 13ನೇ ಕಾರ್ಯಕ್ಕೆ ಅಥವಾ ಕೃತ್ಯಕ್ಕೆ ನಡೆಸ್ತದೆ. ನೀವೇ ನನ್ನ ಸಾಕ್ಷಿಗಳು. ಹಾಗಾದರೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ಸಾಕ್ಷಿಗಳನ್ನಾಗಿ ಮಾಡುವ ಆತನಾಗಿದ್ದಾನೆ. ನಾವಾಗಿ ಸಾಕ್ಷಿಗಳಾಗಿರ್ಬೇಕಂತ ಹೇಳಿಲ್ಲ. ಆದರೆ ದೇವರು ಯೆಶಾಯ 44 8ನೇ ವಚನ, ಅದೇ ರೀತಿಯಾಗಿ ಅಪೊಸ್ತಲ ಕೃತ್ಯ 1 8ನೇ ವಚನ, ಅದು 8 ಇದು 8 ಏನಂತ ಹೇಳಿದರೆ ನೀವು ನನಗೆ ಸಾಕ್ಷಿಗಳು. ತಂದೆ ದೇವರು ಇಲ್ಲಿ ನೀವು ನನಗೆ ಸಾಕ್ಷಿಗಳು ಅಂತ ಹೇಳಿದ್ದಲ್ಲಿ ಪುತ್ರನಾದ ದೇವರು ಯೇಸು ಕರ್ತನ
ಕೂಡ ನಮಗೆ ಸಾಕ್ಷಿಗಳಾಗಿರ ಬಯಸ್ತಾನೆ. ಸಾಕ್ಷಿಗಳನ್ನಾಗಿ ನಮ್ಮನ್ನು ಮಾಡಿರುವುದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. 8ನೇ ವಚನದ ಕೊನೆಯ ಭಾಗದಲ್ಲಿ 13ನೇ ದೇವರ ಕೃತ್ಯವನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದ್ರೆ, ಆತನು ಶರಣನಾಗಿದ್ದಾನೆ. ಈಸ್ ಅವರ್ ರೆಫ್ಯೂಜ್. ಶರಣನು. ಹೌದು, ಆತನಿಗೆ ಶರಣರಾದಾಗ, ಆತನಿಗೆ ಮೊರೆ ಹೊಕ್ಕಿದಾಗ ಸಂಭವಿಸುವಂಥ ಆ ಭದ್ರತೆ, ಸುರಕ್ಷಿತ ಅಪಾರವಾದದ್ದು. 14 ದೇವರ ಕೃತ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ. ಇನ್ನೊಂದು 14 ನಾವು ನೋಡಿಕೊಳ್ಳೋಣ್ರಿ. ಇವನ್ನೆಲ್ಲ ಯೆಶಾಯ 44ನೇ ಅಧ್ಯಾಯದಿಂದ ನೋಡಿಕೊಳ್ಳಬಹುದು. 28 ವಚನಗಳಿದೆ. ಆದ ಕಾರಣ 28 ದೇವರ ಕೃತ್ಯಗಳಲ್ಲಿ ಅರ್ಧ ಮುಗಿಸಿದ್ವಿ. ಆನಂತರ 21ನೇ ವಚನದಲ್ಲಿ, ಯಾಕೋಬೇ, ಇಸ್ರಾಯೇಲೇ, ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ. ಈಸ್ ಎ ರಿಮೈಂಡರ್. ಆತನ ನೆನಪಿಸುವ ಆತನಾಗಿದ್ದಾನೆ. ಆತನಿಗೆ ಹಕ್ಕಿದೆ, ನೆನಪಿಸುವ ಹಕ್ಕು ಆತನಿಗಿದೆ. ನಾವು ಮರ್ತೋಗ್ಬಿಡ್ತೀವಿ ಅನೇಕ ಸಾರಿ, ಆದರೆ ದೇವರು ನಮಗೆ ನೆನಪಿಸುವ ದೇವರಾಗಿದ್ದಾನೆ. ಆನಂತರ ಅದೇ 21ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ಸೇವಕನಾಗಿದ್ದೀಯಲ್ಲವೇ ಎಂಬುದಾಗಿ ದೇವರು ಹೇಳಿಬಿಟ್ಟು, ಇಸ್ರಾಯೇಲೇ ನನ್ನ ಸೇವಕನು ಅಂತ ಹೇಳಿ ನೋಡುವಾಗ ಆತನು ಯಜಮಾನನಂತ ನಾವು ನೋಡ್ತೀವಿ. ಯಾಕಂದರೆ 1ನೇ ವಚನದಲ್ಲಿ ನನ್ನ ಸೇವಕನಾದ, 21ನೇ ವಚನದಲ್ಲಿ ಕೂಡ ನನ್ನ ಸೇವಕನಾದ ಅಂತ ಹೇಳುವಾಗ ಆತನು ನಮಗೆ ಯಜಮಾನನು ಎಂಬ ಆ ಕೃತ್ಯ, ದೇವರ ಕೃತ್ಯವನ್ನು ನಾವು ನೋಡ್ಕೊಳ್ತೇವೆ ರೀ. ಆನಂತರ ನಾವು ನೋಡುವಾಗ ದೇವರು ಇನ್ನೊಂದು ಮಾತು, ಹೌದು, ಸೃಷ್ಟಿಸಿದೇನಂತ ಹೇಳ್ತಾನೆ. ಅದನ್ನು ಈಗಾಗಲೇ ನಾವು 2ನೇ ವಚನದಲ್ಲಿ ನೋಡಿದ್ದೇವೆ. ಆದ ಕಾರಣ ಇನ್ನೊಂದು ಮಾತಿಲ್ಲಿ ನಾವು ಗಮನಿಸಬೇಕು. ನನ್ನ ಸೇವಕನು, 1ನೇ ವಚನ, ನನ್ನ ಸೇವಕನು 21ನೇ ವಚನ, ಆಮೇಲೆ ನನ್ನ ಸೇವಕನು 21ನೇ ವಚನದ 2ನೇ ಭಾಗ. ಇವೆಲ್ಲ ನೋಡುವಾಗ ಕನಿಷ್ಠ 3 ಸಾರಿ ಆದರೂ ನನ್ನ 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 ಅಂತ ಹೇಳುವಾಗ ದೇವರು ಹಿ ಓನ್ಸ್, ಆತನು ಸ್ವಂತವನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ಹಿ ಓನ್ಸ್ ಅಸ್. ಇದನ್ನು ನಾನು ಹೇಳುವಾಗ ನನಗೆ ನೆನಪಿಗೆ ಬರುವಂಥ ವಾಕ್ಯ 1ನೇ ಕೊರಿಂಥ 3ನೇ ಅಧ್ಯಾಯದಲ್ಲಿ, 1ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ, ನೀವು ನಿಮ್ಮ ಸ್ವಂತ ಸೊತ್ತು ಅಲ್ಲ ಎಂಬ ಮಾತು. ಸರಿ, ಅನಂತರ ನಾವು ಇನ್ನೊಂದು ಉತ್ತೇಜನದ ಒಂದು ಮಾತನ್ನು 17ನೇ ದೇವರ ಕೃತ್ಯ ಅದೇನಂತ ಹೇಳಿದರೆ, ನಿನ್ನನ್ನು ಮರೆತು ಬಿಡೇನು. ವಾವ್, ನಿನ್ನನ್ನು ಮರೆತು ಬಿಡೇನು. ದೇವರು ನಮ್ಮನ್ನು ಮರೆತು ಹೋಗೋದಿಲ್ಲ ಅಂತ. ಹೌದು, ನಮಗೆ ಗೊತ್ತು ಮರ್ತೋಗೋದಿಲ್ಲ ದೇವರು ಅಂತ ಹೇಳ್ಬಿಟ್ಟು, ಆದರೂ ಕೆಲವು ಸಾರಿ ಮರ್ತೋಗಿದ್ದಾನೇನೋ ಅನ್ನಿಸ್ತದೆ. ಆದ ಕಾರಣ ದೇವರು ಇದನ್ನು ಸ್ಪಷ್ಟಪಡಿಸುವಂಥ ರೀತಿಯಲ್ಲಿ ಹೇಳುವಂಥದ್ದನ್ನು ಗಮನಿಸಬಹುದು. ಏನಂದರೆ, ನಾನು ಮರ್ತು ಹೋಗೋದಿಲ್ಲ, ಮರೆತು ಬಿಡುವುದಿಲ್ಲ ಅಂತ ಹೇಳಿಬಿಟ್ಟು. ಆತ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ದೇವರ ಕೃತ್ಯ ಏನಂತ ಹೇಳಿದರೆ, ಆತನು ಕ್ಷಮಿಸುತ್ತಾನೆ. ಕ್ಷಮಿಸುವಾತನು. ದೇವರ ನಡುವೆ ಸಂಬಂಧದಲ್ಲಿ ನಮ್ಮ ಕಡೆಯಿಂದ ಪಾಪ ಬರಲು ಸಾಧ್ಯ. ತಿಳಿದು ತಿಳಿಯದೆ, ಮಾತಿನಿಂದ, ಕೃತ್ಯದಿಂದ, ಮನೋಭಾವನೆಯಿಂದ ಆ ರೀತಿಯಾಗಿ ಬರುವಂಥ ವೇಳೆಯಲ್ಲಿ ದೇವರು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ದ್ರೋಹಗಳು ಮಂಜಿನಂತೆ ಪರಿಹರಿಸಿದ್ದೇನೆ, ಪಾಪಗಳನ್ನು ಮೋಡದಂತೆ ಹಾರಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅನಂತರ ನಾವು ನೋಡುವಾಗ ಆತನು 19ನೇದಾಗಿ ದೇವರ ಇನ್ನೊಂದು ಕೃತ್ಯ ಇದೆ. ಅದೇನಂತ ಹೇಳಿದರೆ, ಆತನು ನಮಗೆ 22ನೇ ವಚನದ ಕೊನೆ ಭಾಗದಲ್ಲಿ ನನ್ನ ಕಡೆಗೆ ತಿರುಗಿಕೋ ಎಂಬಂಥ ಆಹ್ವಾನವನ್ನು ಕೊಡ್ತಾನೆ. ಹಿ ಇನ್ವೈಟ್ಸ್, ನನ್ನ ಕಡೆ ತಿರುಗಿಕೋ. ಅದು ನಾವಾಗಿಯೇ ಮಾಡಬೇಕು, ಅದನ್ನು ಮಾಡಲಾದರೂ ಕೂಡ ದೇವರು ಅದನ್ನು ತನ್ನ ಆಹ್ವಾನದಿಂದ ಕೊಡುವಾತನಾಗಿದ್ದಾನೆ.
ಮುಂದೆ ನಾವು ನೋಡುವಾಗ ದೇವರ ಇನ್ನೇನು ಕಾರ್ಯಗಳು ಎಂಬುದಾಗಿ ಒಂದೊಂದಾಗಿ ನೋಡುವಾಗ ಆತನು ಈ ರೀತಿಯಾಗಿ ಹೇಳುವಂಥ ಒಂದು ಮಾತನ್ನು ಗಮನಿಸಬಹುದು. 23ನೇ ವಚನದಲ್ಲಿ, ಯೆಹೋವನು ತನ್ನ ಕಾರ್ಯವನ್ನು ನೆರವೇರಿಸಿದ್ದಾನೆ. ಹಿ ಫುಲ್ಫಿಲ್ಸ್. ಆತನು ಆಹ್ವಾನಿಸ್ತಾನೆ, ಆತನು ತನ್ನ ಕಾರ್ಯವನ್ನು ನಮ್ಮಲ್ಲಿ ನೆರವೇರಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 23ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡುವಾಗ ಇಸ್ರಾಯೇಲಿನ ರಕ್ಷಣೆಯಿಂದ ತನ್ನ ಮಹಿಮೆಯನ್ನು ಪ್ರಚುರಗೊಳಿಸುವನಂತ ಹೇಳುವಾಗ ಆತನು ರಕ್ಷಕನು, ರಕ್ಷಿಸುವಾತನಾಗಿದ್ದಾನೆ. ಅದು ದೇವರ ಮತ್ತೊಂದು 28 ಕೃತ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. 24ನೇ ವಚನವನ್ನು ನಾವು ನೋಡಿಕೊಳ್ಳುವುದಾದರೆ, ದೇವರು ನಿನ್ನನ್ನು ಗರ್ಭದಿಂದಲೂ ರೂಪಿಸುತ್ತಾ ಬಂದಿರುವ ಎಂಬುದಾಗಿ ತನ್ನ ಬಗ್ಗೆ ದೇವರು ಪರಿಚಯಿಸಿಕೊಳ್ಳುವಾಗ ಆತನು ರೂಪಿಸುವಾತನು. ಈಸ್ ದ ಒನ್ ಹೂ ಶೇಪ್ಸ್. ಯಾವ ರೀತಿಯಾಗಿರಬೇಕು ಎಂಬಂಥದ್ದನ್ನು ದೇವರು ಮಾಡುವಾತನಾಗಿದ್ದಾನೆ. ಮತ್ತು ಅದೇ 24ನೇ ವಚನದಲ್ಲಿ ನಾವು ನೋಡುವಾಗ ಆತನು ಈಸ್ ಅ ಸ್ಟ್ರೆಚರ್. ಯಾಕಂದರೆ ಆತನು ವಿಸ್ತರಿಸುವವನಾಗಿದ್ದಾನೆ. ಆಕಾಶವನ್ನು, ಗಗನಮಂಡಲವನ್ನು, ಹರವಿ ಭೂಮಂಡಲವನ್ನು ವಿಸ್ತರಿಸುವವನಾಗಿದ್ದಾನೆ. ಹಾಗಿರುವ ಭೂಮಿಯನ್ನೇ, ಆಕಾಶವನ್ನೇ ವಿಸ್ತರಿಸುವ ದೇವರು ನಮ್ಮನ್ನು ಅಂತ ಹೇಳಿರುವಾಗ ನಮಗಿರುವಂಥದ್ದು, ನಮ್ಮ ಅವಶ್ಯಕತೆಗಳನ್ನು ವಿಸ್ತರಿಸದೇ ಇರುವನೇ. ಖಂಡಿತವಾಗಿ ಯಾಬೇಷನ ಆ ಒಂದು ಪ್ರಾರ್ಥನೆ ಮಾಡಿದ. ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. ಸರಿ, ಆನಂತರ ನಾವು ನೋಡುವಾಗ 25ನೇ ವಚನದಲ್ಲಿ ಕೊಚ್ಚಿಕೊಳ್ಳುವವರ ಮಾತುಗಳನ್ನು ಆತನು ನಿರರ್ಥಕಪಡಿಸುವಾತನಾಗಿದ್ದಾನೆ. ಹೀ ಈಸ್ ಎ ಕ್ಯಾನ್ಸಲರ್. ಕೆಲವರೆಲ್ಲ ಭಾಳ ಕೊಚ್ಚಿಕೊಳ್ತಾರೆ ಅಥವಾ ನಮ್ಮನ್ನು ಕಾರಣವಿಲ್ಲದೆ ಶಪಿಸ್ತಾರೆ. ಅದನ್ನು ಆತನು ರದ್ದುಪಡಿಸುವಾತನಾಗಿದ್ದಾನೆ. ಅದನ್ನು ಒಳ್ಳೆಯದಕ್ಕಾಗಿ ಮಾಡುವಾತನಾಗಿದ್ದಾನೆ. 25ನೇದಾಗಿ ದೇವರ ಕೆಲವು ಕೃತ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಇನ್ನೊಂದು ಕೃತ್ಯ 26ನೇ ವಚನದಲ್ಲಿ ಇರುವಂಥದ್ದನ್ನು ನೋಡ್ಬೋದು. ಅದೇನಂತ ಹೇಳಿದರೆ, ನನ್ನ ಸೇವಕನ ಮಾತನ್ನು ಸ್ಥಾಪಿಸಿ. ಈಸ್ ಅನ್ ಎಸ್ಟಾಬ್ಲಿಷರ್. ಸ್ಥಾಪಿಸುವಾತ. ನಮ್ಮ ಮಾತನ್ನು ದಿನಕರನ್ DGS ಅಯ್ಯನವರು ಹೇಳಿದಂಥ ಒಂದು ಮಾತು ನನಗೆ ಬರ್ತಾ ಇದೆ. ನಾನು ಅವರಿಂದನೇ ಕೇಳಿಸ್ಕೊಂಡಂಥ ಒಂದು ಮಾತು ಅದೇನಂತ ಹೇಳಿದರೆ, ದೇವರು ತನ್ನ ಸೇವಕರ ಮಾತನ್ನು ಸ್ಥಾಪಿಸಿಬಿಡ್ತಾನೆ ಅಂತ ಹೇಳ್ಬಿಟ್ಟು. ಹೌದು, ಹಾಗೆ ಮುಂದುವರಿಸುವಾಗ ಆತನು ಸ್ಥಾಪಿಸುವಾತನು ಮಾತ್ರವಲ್ಲ, ಮುಂದೆ ಈ 26ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ 26ನೇ ದೇವರ ಕೃತ್ಯ ಅದೇನೆಂದರೆ, ಹೀ ಈಸ್ ಅ ರೀಬಿಲ್ಡರ್. ಪುನಃ ಕಟ್ಟುವಾತನು, ಆತನು ಹಸನು ಮಾಡುವಾತನು. ಯಾವುದನ್ನು? ಹಾಳಾಗಿದ್ದದ್ದನ್ನು ಆತನು ಪುನಃ ನಿರ್ಮಿಸುವಾತನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಹಾಳಾದಂಥ ಅನೇಕ ಕಾರ್ಯಗಳು ಇರ್ಬೋದು. ಅದನ್ನೆಲ್ಲ ದೇವರು ಏನು ಮಾಡ್ತಾನೆ? ಪುನಃ ಕಟ್ತಾನಂತ್ರಿ, ಪುನಃ ಸ್ಥಾಪಿಸ್ತಾನೆ. ಮತ್ತು ಅದೇ ರೀತಿಯಾಗಿ 27ನೇ ವಚನದಲ್ಲಿ 27ನೇ ದೇವರ ಒಂದು ಕೃತ್ಯ ಇದೆ. ಅದೇನಂತ ಹೇಳಿದ್ರೆ, ನಾನು ಅಪ್ಪಣೆ ಕೊಡುವವನಾಗಿದ್ದಾನೆ. ಹೀ ಈಸ್ ದ ಗಾಡ್ ಹೂ ಕಮ್ಯಾಂಡ್ಸ್. ಆತನು ಒಂದು ಮಾತು ಹೇಳಿದರೆ ಸಾಕು, ಅಲ್ಲಿ ಆತನು ಜಲರಾಶಿಗೆ ಬತ್ತಿ ಹೋಗು, ನೀನಲ್ಲಿ ಸೇರುವ ನದಿಗಳನ್ನು ಒಣಗಿಸುವೇನು ಅಂತ ಹೇಳುವಾಗ ಅಪ್ಪಣೆ ಕೊಟ್ಟರೆ ಏನಾಗ್ತದೆ? ಅದೇ ರೀತಿಯಾಗಿ ಆಗುತ್ತೆ. ಆದ ಕಾರಣ ಆತನಿಗೆ ಶಕ್ತಿ ಇದೆ ಎಂಬುದನ್ನು ಅದು ವ್ಯಕ್ತಪಡಿಸ್ತದೆ. ಕೊನೆಯದಾಗಿ 28ನೇ ವಚನದಲ್ಲಿ 28ನೇ ದೇವರ ಕಾರ್ಯ ಏನಂದರೆ, ಆತನು 150 ವರ್ಷಗಳ ಕೋರೇಶನು ಹುಟ್ಟುವುದಕ್ಕೆ 150 ವರ್ಷಗಳ ಮುಂಚೆನೇ ಆತನು ಮುಂಗಡವಾಗಿ ದೇವರ ಇಷ್ಟಾರ್ಥವನ್ನು ಆ ಅರಸನು ನೆರವೇರಿಸ್ತಾನೆಂಬುದಾಗಿ ಪ್ರವಾದಿಸ್ತಾನೆ. ಹಾಗಾದರೆ ಈಸ್ ಅನ್ ಅಡ್ವಾನ್ಸರ್. ಆತನು ಮುಂಗಡ ಮಾಡುವಂಥ
ದೇವರು. ಯೆಶಾಯನ ಗ್ರಂಥ 44ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.